ವೀಕ್ಷಕರೇ, ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಕೀಟವನ್ನ ನೀವೆಲ್ಲಾದ್ರೂ ಗಮನಿಸಿದ್ರೆ ದಯವಿಟ್ಟು ಅದಕ್ಕೆ ತೊಂದರೆಯನ್ನ ಕೊಡಬೇಡಿ, ಅದನ್ನ ಸಾಯಿಸೋದಕ್ಕೆ ಹೋಗಬೇಡಿ. ಈ ಕೀಟದ ಹೆಸರು ಏನಪ್ಪಾ ಅಂತ ಅಂದ್ರೆ ಪ್ರೇಯಿಂಗ್ ಮ್ಯಾಂಟಿಸ್, ಒಂಟೆ ಹುಳು ಅಂತ ಕರೀತಾರೆ ಸ್ನೇಹಿತರೆ. ಪ್ರೇಯಿಂಗ್ ಮ್ಯಾಂಟಿಸ್ ಅನ್ನೋ ಹೆಸರು ಯಾಕಪ್ಪ ಬಂತು ಅಂದ್ರೆ ಇದರ ಮುಂಭಾಗದ ಕಾಲುಗಳನ್ನ ನೋಡಿದ್ರೆ ಅದು ಒಂದು ರೀತಿ ಪ್ರಾರ್ಥನೆಯ ಮಾಡೋದಕ್ಕೆ ಕೈ ಮುಗಿದು ನಿಂತಿರುವಂತಹ ಒಂದು ಪೊಸಿಷನ್ ಅಲ್ಲಿ ಕಾಣುತ್ತೆ. ಹಾಗಾಗಿ ಇದನ್ನ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಕರೀತಾರೆ. ಆದ್ರೆ ಈ ಕೀಟದ ಒಂದು ಪ್ರಾರ್ಥನೆ ಹಿಂದಿರುವುದು ಭಕ್ತಿ ಅಲ್ಲ, ಇದೊಂದು ಬೇಟೆಯ ತಂತ್ರ ಸ್ನೇಹಿತರೆ. ಇದರ ಮುಂಭಾಗದ 2 ಕಾಲುಗಳು ಬೇಟೆಯನ್ನ ಹಿಡಿಯೋದಕ್ಕೆ ವಿಶೇಷವಾಗಿ ರೂಪುಗೊಂಡಿದೆ. ಆ ಕಾಲುಗಳ ಮೇಲಿರುವ ಚೂಪಾದ ಮುಳ್ಳುಗಳನ್ನ ಗಮನಿಸಿ. ಆ ಮುಳ್ಳುಗಳು ಸಣ್ಣ ಕೀಟಗಳನ್ನ ಸಿಕ್ಕಿಸಿಕೊಂಡು ಕ್ಷಣಾರ್ಧದಲ್ಲಿ ಅದನ್ನ ಹಿಡಿದು ಗಟ್ಟಿಯಾಗಿ ಭಕ್ಷಿಸೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಈ ಕೀಟದ ಮತ್ತಷ್ಟು ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂತಂದ್ರೆ ಇದು ತನ್ನ ತಲೆಯನ್ನ ಮನುಷ್ಯರಂತೆ 180 ಡಿಗ್ರಿಗೆ ತಿರುಗಿಸಬಲ್ಲದು. ಬಹುತೇಕ ಕೀಟಗಳಿಗೆ ಇದು ಅಸಾಧ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ಇದರ ದೃಷ್ಟಿ ಕೂಡ ತುಂಬಾ ಅದ್ಭುತ, ಯಾಕಂದ್ರೆ ಇದು 3D ದೃಷ್ಟಿಯನ್ನೇ ಹೊಂದಿದೆ. ಅಂದ್ರೆ ಬೇಟೆ ಎಷ್ಟು ದೂರದಲ್ಲಿದೆ, ಯಾವ ಆಕಾರದಲ್ಲಿದೆ, ನಾನು ಹೇಗೆ ಕ್ಯಾಚ್ ಮಾಡಬೇಕು ಅನ್ನೋದರ ಒಂದು ನಿಖರ ದೃಷ್ಟಿ ಇದಕ್ಕೆ ಪರ್ಫೆಕ್ಟ್ ಆಗಿ ಇರುತ್ತೆ ಸ್ನೇಹಿತರೆ. ಇದರ ಇನ್ನೊಂದು ಅತ್ಯಂತ ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ಇದು ಸಾಮಾನ್ಯವಾಗಿ ಬೇಟೆಯಾಡೋದು ನೊಣ, ಸೊಳ್ಳೆ, ಚಿಟ್ಟೆ, ಮಿಡತೆ ಮುಂತಾದ ಮನುಷ್ಯನಿಗೆ ತೊಂದರೆ ಕೊಡುವಂತಹ ಕೀಟಗಳನ್ನ ಮಾತ್ರ ಬೇಟೆಯಾಡುತ್ತೆ. ಹಾಗಾಗಿ ಇದನ್ನ ನಮ್ಮ ರೈತನಿಗೆ ಸಹಕಾರಿಯಾಗುವಂತಹ ನೈಸರ್ಗಿಕ ಬೇಟೆಗಾರ ಅಂತ ಕರೀತಾರೆ. ಹಾಗಾಗಿ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಜಮೀನಿನಲ್ಲಿ ಈ ಪ್ರೇಯಿಂಗ್ ಮ್ಯಾಂಟಿಸ್ ಏನಾದ್ರೂ ಕಂಡ್ರೆ ದಯವಿಟ್ಟು ಅದಕ್ಕೆ ತೊಂದರೆಯನ್ನು ಕೊಡಬೇಡಿ. ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಈ ಕೀಟದಿಂದ ಇದು ಕಚ್ಚಿದ್ರೆ ಅಷ್ಟೇನು ವಿಷಕಾರಿ ಖಂಡಿತವಾಗ್ಲೂ ಅಲ್ಲ, ಇದೊಂದು ವಿಷಕಾರಿ ಕೀಟ ಅಲ್ವೇ ಅಲ್ಲ. ಹಾಗಾಗಿ ಆ ದೃಷ್ಟಿಯಿಂದನೂ ಇದು ನಮಗೆ ತೊಂದರೆ ಆಗದೇ ಇರುವಂತಹ ಕೀಟ ಸ್ನೇಹಿತರೆ. ಹಾಗಾಗಿ ಈ ಕೀಟವನ್ನ ಸಂರಕ್ಷಿಸೋದು ಜೊತೆಗೆ ಇದರ ಒಂದು ಇದಕ್ಕೆ ಸರಾಗವಾಗಿ ಇದು ಬದುಕೋದಕ್ಕೆ ಸಹಕಾರವನ್ನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋಗೆ ವಿರಾಮ ಮಾಡ್ತೀನಿ. ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋಗೆ ವಿರಾಮ ಮಾಡ್ತೀನಿ.